ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವುದೇ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ವೆಜ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಬೇಗ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಚಿಕ್ಕ ಈರುಳ್ಳಿ ಸಣ್ಣಕ್ಕೆ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಸ್ವೀಟ್ ಕಾರ್ನು ಮತ್ತು 2 ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದ್ರ ಜೊತೆ ಕ್ಯಾರೆಟು, 1 ಕ್ಯಾರೆಟು, 1 ಆಲೂಗಡ್ಡೆ, 4ರಿಂದ 5 ಬೀನ್ಸು, ಸ್ವಲ್ಪ ಮಶ್ರೂಮ್, ಪನ್ನೀರ್, ಕ್ಯಾಪ್ಸಿಕಮ್ ಇಷ್ಟು ತೊಗೊಂಡಿದ್ದೀನಿ. ನೀವು ಗೋಬಿ ಸಹ ತೊಗೊಳ್ಬೋದು, ನನಗೆ ಸಿಕ್ಕಿಲ್ಲ, ನಾನು ತೊಗೊಂಡಿಲ್ಲ. ಸೊ ಇವಾಗ ನಾನಿಲ್ಲಿ ಒಂದು ಕುಕ್ಕರ್ಗೆ 3ರಿಂದ 4 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಪಲಾವ್ ಮಸಾಲೆ, ಚಕ್ಕೆ, ಲವಂಗ, ಅನಾನಸ್ ಹೂವು, ಜಾಪತ್ರೆ, ಸೋಂಪು, ಕಸೂರಿ ಮೇಥಿ, ಏಲಕ್ಕಿ, ಸೋಂಪು ಇಷ್ಟನ್ನು ತೊಗೊಂಡಿದ್ದೀನಿ, ಮರಾಠಿ ಮೊಗ್ಗು, ಇದನ್ನು ಹಾಕ್ತಿದ್ದೀನಿ ಕಾಯ್ದಿರೋ ಎಣ್ಣೆಗೆ. ಇವಾಗ ಕಾಯ್ದಿದ್ದಾಗಿದೆಲ್ಲ, ಇವಾಗ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿನ ಸ್ವಲ್ಪ ಹುರ್ಕೊಬೇಕು. ನಿಮಗೆ ತುಂಬ ಬ್ರೌನಿಷ್ ಬೇಕು ಅಂದರೆ ನೀವು ಫುಲ್ಲು ಬ್ರೌನಿಷ್ ಆಗಿ ಹುರ್ಕೊಳ್ಬೋದು, ಇಲ್ಲ ನಿಮಗೆ ಸೆಮಿ ಬೇಕು ಅಂದರೂ ಸೆಮಿ, ಅಥವಾ ಸ್ವಲ್ಪ ಮಾತ್ರ ಹುರ್ಕೊಂಡ್ರೆ ಸಾಕು, ನಂಗೆ ಅಷ್ಟು ಏನು ಬೇಡ ಅಂದರೆ ಅದು ನಿಮಗೆ ಹೇಗೆ ಬೇಕೋ ಆ ಥರ ನೀವು ಹುರ್ಕೊಳ್ಳಿ. ನಾನಿಲ್ಲಿ ಸೆಮಿಯಾಗಿ ಹುರ್ಕೊಂಡಿದ್ದೀನಿ, ಜಾಸ್ತಿ ಬ್ರೌನಿಷ್ ಇಲ್ಲ, ಅದು ಅಷ್ಟು ಇಷ್ಟ ಆಗೋಲ್ಲ, ಒಂಥರ ಚೆನ್ನಾಗಿರುತ್ತೆ, ಅಂದರೆ ಕರಮ್ ಅಂತಿರುತ್ತಲ್ಲ, ಅಷ್ಟು ಇಷ್ಟ ಆಗೋಲ್ಲ. ಸೊ ನಮಗೆ ಇಷ್ಟ ಆಗುತ್ತೆ, ನಾನು ಸೆಮಿಯಾಗಿ ಹುರ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಮೆಂತ್ಯ ಸೊಪ್ಪನ್ನ ಹಾಕ್ತಿದ್ದೀನಿ. ಎಲ್ಲ ಸೇರಿಸಿ ಒಂದು ಹಿಡಿಯಷ್ಟು ಆಗೋಷ್ಟು ಹಾಕಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ. ಸೊ ಚೆನ್ನಾಗಿ ಫ್ರೈ ಮಾಡಬೇಕು, ಸೊಪ್ಪಿನ ವಾಸನೆ ಎಲ್ಲ ಹೋಗೋಷ್ಟು, ಹಸಿ ವಾಸನೆ. ಈ ಟೈಮಲ್ಲಿ ನಾನಿಲ್ಲಿ 1.5 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನಿಮಗೆ 1.5 ಬೇಡ ಅಂದರೆ 2 ಚಮಚ ಅದು ಹಾಕ್ಕೊಳ್ಬೋದು, ನಿಮಗೆ ಹೇಗೆ ಖಾರ ಬೇಕಾಗುತ್ತೆ ಆ ಥರ ನೀವು ಹಾಕ್ಕೊಳ್ಳಿ. ಸೊ ಹುರ್ಕೊಳ್ತಾ ಇದ್ದೀನಿ. ಸೊ ಹಸಿ ವಾಸನೆ ಎಲ್ಲ ಹೋಗಿದ್ದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಿದ್ದೀನಿ, ಚಿಟಿಕೆ ಅರಿಶಿನ. ಒಂದು 2 ನಿಮಿಷ ಬೇಯೋದಕ್ಕೆ ಬಿಟ್ಬಿಡಿ. ಅರಿಶಿನ ಹಾಕಿದ್ಮೇಲೆ ಅದನ್ನು ನೀಟಾಗಿ ಸೆಟ್ ಆಗಬೇಕು. ಸೊ ಇವಾಗ ತೊಳ್ಕೊಂಡಿರೋ ಬಟಾಣಿ ಹಾಕ್ಕೊಂಡಿದೆ. ನಿಮಗೆ ವೆಜಿಟೇಬಲ್ಸ್ ನಿಮಗೆ ಇಷ್ಟ ಆಗುತ್ತೆ ಅಷ್ಟು ನೀವು ಹಾಕ್ಕೊಳ್ಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೆ. ನಾನು ಇಲ್ಲಿ 3ರಿಂದ 4 ಜನಕ್ಕೆ ಆಗುವಷ್ಟು ನಾನು ತೋರಿಸ್ತಾ ಇದ್ದೀನಿ. ಇವಾಗ ಬಾಕಿ ವೆಜಿಟೇಬಲ್ಸ್ ಏನೇನಿದೆ ಹಾಕ್ಕೊಳ್ತಿದ್ದೀನಿ. ಅಂದರೆ ಮಶ್ರೂಮ್, ಪನ್ನೀರ್ ಹಾಕ್ಕೊಳ್ತಾ ಇಲ್ಲ, ಬಟ್ ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆ, ಬೀನ್ಸು ಎಲ್ಲ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಮಶ್ರೂಮು ಇದು ಫ್ರೈ ಆಗಿದ್ಮೇಲೆ ಮಶ್ರೂಮ್ ಹಾಕ್ಕೊಂಡು ಲಾಸ್ಟಲ್ಲಿ ಪನ್ನೀರ್ ಹಾಕ್ಕೊಳ್ಬೇಕು. ಯಾಕಂದರೆ ಪನ್ನೀರ್ ಸ್ವಲ್ಪ ಸಾಫ್ಟ್ ಇರುತ್ತೆ, ಪುಡಿ ಆಗೋಗ್ಬಿಡುತ್ತೆ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋದರೆ. ಸೊ ಅದಕ್ಕೆ ನಾನು ಲಾಸ್ಟಲ್ಲಿ ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. ಪ್ಲಸ್ ಅದು ಎಣ್ಣೆಯಲ್ಲಿ ಜಾಸ್ತಿ ಫ್ರೈ ಮಾಡಿದರೆ ಕುಕ್ ಆಗಿದ ತಕ್ಷಣ ರಬ್ಬರ್ ಥರ ಆಗೋಗುತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ. ಸೊ ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ಇವಾಗ ನಾನು ಮಶ್ರೂಮ್ ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ಮಶ್ರೂಮ್ ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಸೊ ಅದು ನೀರು ಹೋಗುವಷ್ಟು ಫ್ರೈ ಮಾಡ್ಕೊಳ್ಬೇಕು. ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ನಾನು ಈ ಟೈಮಲ್ಲಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ.
ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿದೆ ಅಲ್ವಾ. ಸೊ ಇನ್ನೂ ಟೆಂಪ್ಟ್ ಜಾಸ್ತಿ ಆಗುತ್ತೆ ತಿನ್ನಬೇಕು ಬೇಗ ಆಗಲಿ ಅಂತ. ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡ್ಬಿಡಿ. ನೆಕ್ಸ್ಟು ಲಾಸ್ಟ್ ಪನ್ನೀರ್. ಇವಾಗ ಪನ್ನೀರನ್ನ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದೆ, ಅದನ್ನು ಫ್ರೈ ಮಾಡಿ ಹಾಕ್ಕೊಂಡ್ಬಿಡಿ. ಪನ್ನೀರ್ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಅದೇ ಎಲ್ಲ ಮಸಾಲೆಗಳು ಸ್ವಲ್ಪ ನೀಟಾಗಿ ಇವನಾಗಿ ಸ್ಪ್ರೆಡ್ ಆಗಲಿ ಫ್ಲೇವರ್ಸು ಅಂತ ಸ್ವಲ್ಪ ಫ್ರೈ ಮಾಡೋದಷ್ಟೇ. ಸೊ ಇವಾಗ ನಾನು ಮಸಾಲೆಗಳು ಹಾಕ್ತಿದ್ದೀನಿ. 2 ಚಮಚ ಅಚ್ಕಾರದ ಪುಡಿ, ಅಂದರೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ನಿಮ್ಗೆ ಹೇಗೆ ಬೇಕು ನಿಮ್ಮ ಮನೆಗೆ ನೀವು ಹಾಕ್ಕೊಳ್ಳಿ. ಸೊ ನನಗಿಲ್ಲಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ 1 ಚಮಚ ಧನಿಯಾ ಪುಡಿ, ನೆಕ್ಸ್ಟ್ 1 ಚಮಚ ಗರಂ ಮಸಾಲ ಪುಡಿ. ಗರಂ ಮಸಾಲ ಪುಡಿ ಆಲ್ರೆಡಿ ನಾನು ಲಾಸ್ಟ್ ಎಪಿನಲ್ಲಿ ಹಾಕಿದೆ, ಲಾಸ್ಟ್ ಅಂದರೆ ತುಂಬ ಹಿಂದೆ ಎಪಿಸೋಡಲ್ಲಿ. ಸೊ ನೀವು ನೋಡ್ಕೊಳ್ಬೋದು. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಕ್ಸ್ಟ್ರಾ ಗರಂ ಮಸಾಲ ಏನು ಹಾಕಿಲ್ಲ, ಬಿರಿಯಾನಿ ಮಸಾಲ ಮಾತ್ರ ಹಾಕಿದ್ದೀನಿ, ಅದೇ ಸಾಕಾಗತ್ತೆ. ಜಾಸ್ತಿ ಮಸಾಲೆ ಬೇಕಂದರೆ ಇನ್ನೂ 1-2 ಸ್ಪೂನ್ ನೀವು ಹಾಕ್ಕೊಳ್ಬೋದು, ಬಟ್ ಕಮ್ಮಿ ಮಸಾಲೆಗೆ ಮೈಲ್ಡಾಗಿರಬೇಕು ಅಂದರೆ ಇಷ್ಟು ಸಾಕಾಗತ್ತೆ. ಇವಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬೇಯರಿಗೆ ಬಿಡಿ. ಆಮೇಲೆ ಮೊಸರು ಹಾಕಿ. ನಾನಿಲ್ಲಿ ಜಾಸ್ತಿ ಮೊಸರು ಹಾಕ್ತಿಲ್ಲ, 2-3 ಚಮಚ ಅಷ್ಟೇ ನಾನು ಮೊಸರು ಹಾಕ್ತಿದ್ದೀನಿ. ನಾನಿಲ್ಲಿ ನಿಂಬೆಹಣ್ಣು ಸಹ ಯೂಸ್ ಮಾಡ್ತಾಯಿಲ್ಲ. ನಿಂಬೆಹಣ್ಣು ಮತ್ತು ಜಾಸ್ತಿ ಮೊಸರು ಚಿಕನ್ ಅಥವಾ ಮಟನಿಗೆ ಚೆನ್ನಾಗಿರುತ್ತೆ, ಬಟ್ ವೆಜಿಟೇಬಲ್ಸ್ಗೆ ಅಷ್ಟು ಚೆನ್ನಾಗಿರಲ್ಲ, ಹುಳಿ ಇದೆ, ಅದು ತಿನ್ನೋಕ್ಕಾಗಲ್ಲ. ಸೊ ನಾನಿಲ್ಲಿ 1 ಪಾವು ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೆ. ನಿಮ್ಮ ಮನೆಯಲ್ಲಿ ಯಾವ್ದು ಅಕ್ಕಿ ಇದೆ ಅದನ್ನು ನೀವು ತೊಗೊಳ್ಬೋದು. ಸೊ ಇವಾಗ ನಾನು ವಾಶ್ ಮಾಡಿಕೊಂಡು ಅಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಾಸ್ಮತಿ ಅಂತಲೇ ಇಲ್ಲ, ನೀವು ಯಾವ್ದು ಬೇಕಾದರೂ ನೀವು ಹಾಕ್ಕೊಳ್ಬೋದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಫ್ರೈ ಆಗಿದ್ಮೇಲೆ ಸೊ 1 ಗ್ಲಾಸ್ಗೆ 1.5 ಅಥವಾ 1.25 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ, ಬಿಸಿ ನೀರು. ತಣ್ಣೀರು ಹಾಕ್ಕೊಳ್ಬೇಡಿ, ಯಾಕಂದರೆ ಅದು ಟೆಂಪರೇಚರ್ ಮ್ಯಾಚ್ ಆಗೋಲ್ಲ, ಸ್ವಲ್ಪ ಲೇಟಾಗಿ ಕುಕ್ ಆಗುತ್ತೆ. ಸೊ ನೀವು ಬಿಸಿನೀರು ಹಾಕ್ಕೊಂಡ್ರೆ ಟೆಂಪರೇಚರ್ ಅಲ್ಲಿಗೆ ಮ್ಯಾಚ್ ಆಗಿ ಸ್ವಲ್ಪ ಬೇಗ ಕುಕ್ ಆಗುತ್ತೆ. ಇನ್ನೂ ಒಂದಂದರೆ 1 ಗ್ಲಾಸ್ ನೀರು, ಅರ್ಧ ಗ್ಲಾಸು ತೆಂಗಿನಕಾಯಿ ಹಾಲು ಸಹ ನೀವು ಹಾಕ್ಕೊಳ್ಬೋದು. ಇವಾಗ ಕುದೀತಾ ಇದೆ, ಈ ಟೈಮಲ್ಲಿ ನಾನು ಕುಕ್ಕರ್ನ ಮುಚ್ತಾ ಇದ್ದೀನಿ. 2 ವಿಷಲ್ ಸಾಕು, 2 ವಿಷಲ್ ಕೂಗಿಸ್ಕೊಳ್ಬೇಕು. ಇವಾಗ ಆಗಿದೆ. ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಸಖತ್ತಾಗಿದೆ, ಚೆನ್ನಾಗೂ ಇದೆ ನೋಡೋದಕ್ಕೂ. ಸೊ ಈ ಟೈಮಲ್ಲಿ ನನ್ನ ಟ್ರಿಕ್ ಬಂದುಬಿಟ್ಟು, ಈ ಟೈಮಲ್ಲಿ ಯಾವಾಗಲೂ ಪಲಾವ್ ಏನಾದರೂ ಇತ್ತು ಅಂದರೆ ಮುಚ್ಚಳ ತೆಗೆದ್ಮೇಲೆ 1-2 ಸ್ಪೂನು ತುಪ್ಪ ಹಾಕಿ ಮಿಕ್ಸ್ ಮಾಡ್ತೀನಿ. ದಮ್ವಾಗಿ ಬಾತು ಅಥವಾ ಬಿರಿಯಾನಿ, ಪಲಾವು, ಟೊಮೆಟೊ ಬಾತು ಈ ಥರ ನೀವು ಮೇಲೆ ತುಪ್ಪನ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ, ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಒಗ್ಗರಣೆಗಿಂತ ನೀವು ಈ ಥರ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಗಿರುತ್ತೆ. ಸ್ವಲ್ಪ ಇನ್ನೂ ಅರ್ಧ ಪ್ಲೇಟ್ ಜಾಸ್ತಿನೇ ತಿಂತಾರೆ ಈ ಥರ ಮಾಡಿದಾಗ. ಸೊ ತುಪ್ಪ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಚೆನ್ನಾಗೂ ಬಂದಿದೆ, ಸೀದಿಲ್ಲ ಎಲ್ಲೂ. ಸೊ ನೀವು ಯಾವಾಗಲೂ ಮಾಡಬೇಕಾದ್ರೆ ಲಾಸ್ಟಲ್ಲಿ ತುಪ್ಪ ಹಾಕಿ ಮೇಲ್ಗಡೆ ಇನ್ನೇನು ಸರ್ವ್ ಮಾಡೋ ಟೈಮಲ್ಲಿ, ಆವಾಗ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈವನ್ ಮಧ್ಯಾಹ್ನ ಲಂಚ್ಗೂ ತುಂಬ ಚೆನ್ನಾಗಿರುತ್ತೆ, ತಣ್ಣಗಾಗಿದ್ದಾಗಲೂ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲೂ ಅಕ್ಕಿ ಒಡೆದೋಗಿಲ್ಲ, ನೀಟಾಗಿ ಉದ್ದುದಾಗಿ ಬಿಡಿ ಬಿಡಿಯಾಗಿ ಆಗಿದೆ. ಸೊ ವೆಜಿಟೇಬಲ್ ಬಿರಿಯಾನಿ ರಾಯ್ತಾ ಜೊತೆ ರೆಡಿಯಾಗಿದೆ. ಸೊ ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ನಾನು ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಮೈಲ್ಡಾಗಿ ಕಮ್ಮಿ ಮಸಾಲೆ ಇಟ್ಕೊಂಡು ಮಾಡಿರೋದು, ಯಾವುದೇ ಪೇಸ್ಟ್ ಹಾಕಿಲ್ಲ, ಜಸ್ಟ್ ಇರೋ ಪೌಡರ್ಗಳನ್ನೇ ಹಾಕಿ ಮಾಡಿದೆ. ಸೊ ನೀವು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.